ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ಮೇಲಾಟಗಳಲ್ಲಿ ನಾವು ಓಟಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೇಲಾಟಗಳು ಮುಖ್ಯವಾಗಿ ಓಟಗಳು, ಸ್ಪರ್ಧೆಗಳು, ಓಟಗಳು, ಜಿಗಿತಗಳು, ಎಸೆತಗಳನ್ನು ಬರ್ತವೆ. ಈಗ ಓಟಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿವಿ. ಆ ಒಂದು ಓಟಗಳ ಮೇಲೆ ಇವತ್ತಿನ ತರಗತಿಯಲ್ಲಿ ಮಾಡೋಣ ಅಂದರೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಪ್ರಥಮ ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಷ್ಟರಲ್ಲಿ ನಡೀತವೆ? ಕ್ರಿಸ್ತ ಪೂರ್ವ 776ರಲ್ಲಿ ನಡೀತವೆ. 770ರಲ್ಲಿ ಮೊದಲ ಓಟಗಾರನಾಗಿ ವಿಜಯ ಸಾಧಿಸಿದವರು ಯಾರು? ಆ ಒಂದು 776ರಲ್ಲಿ ನಡೆದಂತಹ ಪ್ರಾಚೀನ ಒಲಿಂಪಿಕ್ಸ್ನಲ್ಲಿ ಮೊದಲ ಓಟಗಾರನಾಗಿ ಯಾರು ವಿನ್ ಆದರು ಅಂತಂದರೆ ಅದು ಕೋರಿ ಬಾಸ್. ಇದು ಇಂಪಾರ್ಟೆಂಟ್, ಇದು ಕ್ವಶನ್ ಹಲವಾರು ಸರಿ ಪ್ರಶ್ನೆ ಆಗಿದೆ, ಇದು ಅದಕ್ಕೆ ನೆನ್ಪಿಟ್ಕೋಬೇಕು. ಒಬ್ಬ ಸ್ಪರ್ಧಿಯು ಒಂದು ಹಿಟ್ನಲ್ಲಿ ಮೊದಲನೇ ಬಾರಿ ಏನು ಮಾಡ್ತಾನಂದರೆ, ಒಂದು ಹಿಟ್ನಲ್ಲಿ ಮೊದಲನೇ ಬಾರಿ ತಪ್ಪು ಪ್ರಾರಂಭವನ್ನು ಮಾಡಿದ್ದಲ್ಲಿ, ಮೊದಲನೇ ಬಾರಿ ಏನು ಮಾಡ್ತಾನೆ, ತಪ್ಪು ಪ್ರಾರಂಭ ಮಾಡ್ತಾನೆ, ಅಂದರೆ ಫಾಲ್ ಮಾಡ್ತಾನೆ. ಆ ಒಂದು ಆಟಗಾರನಿಗೆ ಎಚ್ಚರಿಕೆ ನೀಡಬೇಕಾದ್ರೆ ಯಾವ ಕಾರ್ಡ್ ಬಳಸ್ತಾರೆ ಅಂತೇಳಿ ಪ್ರಶ್ನೆ ಇರೋದು. ಅವ್ರಿಗೇನು ಮಾಡ್ತಾರೆ, ಹಳದಿ ಕಾರ್ಡನ್ನು ಬಳಸ್ತಾರೆ. ಮೊದಲ ಬಾರಿ ಎಚ್ಚರಿಕೆಯನ್ನು ನೀಡಿದ್ದು, ಒಂದ್ಸರಿ ಎಚ್ಚರಿಕೆ ನೀಡೋಕ್ಕೆ ಹಳದಿ ಕಾರ್ಡ್ ಬಳಸ್ತೀವಿ. ಮೊದಲ ಬಾರಿ ಎಚ್ಚರಿಕೆ ನೀಡಿದ್ದು ಸ್ಪರ್ಧಿ ಮತ್ತೊಮ್ಮೆ ತಪ್ಪು ಪ್ರಾರಂಭವನ್ನು ತೆಗೆದುಕೊಂಡ್ರೆ ಯಾವಾಗ ಏನು ಮಾಡ್ತಾರೆ ಅಂತಂದರೆ, ಆವಾಗ ಕೆಂಪು ಕಾರ್ಡನ್ನು ತೋರಿಸಿ ಆ ಸ್ಪರ್ಧಿಯನ್ನು ಏನು ಮಾಡ್ತಾರೆ, ಅನರ್ಹಗೊಳಿಸ್ತಾರೆ. ಹಳದಿ ಕಾರ್ಡ್ ತೋರಿಸಿದ ಮೇಲೆ ಮತ್ತೆ ತಿರ್ಗಾ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ, ಅವರಿಗೆ ಕೆಂಪು ಕಾರ್ಡ್ ತೋರಿಸಿ ಆ ಒಂದು ಪಂದ್ಯದಿಂದ ಏನು ಮಾಡ್ತಾರೆ, ಅವರಿಗೆ ಅನರ್ಹಗೊಳಿಸ್ತಾರೆ. ಇವರಿಗೆ ಸ್ಪ್ರಿಂಟ್ ಕಿಂಗ್ ಅಂತೇಳಿ ನಾವು ಕರಿತೀವಿ. ಯಾರಿಗೆ ಸ್ಪ್ರಿಂಟ್ ಕಿಂಗ್ ಅಂತೇಳಿ ಇನ್ನೊಂದು ಹೆಸರಿಂದ ಕರಿತೀವಿ ಅಂತಂದರೆ, ಕೆನೆತ್ ಪೊವೆಲ್ ಅವರಿಗೆ ಏನು ಕರಿತೀವಿ, ಸ್ಪ್ರಿಂಟ್ ಕಿಂಗ್ ಅಂತೇಳಿ ಕರಿತೀವಿ. ಅಂದರೆ ಅರ್ಜುನ್ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಅಂದರೆ ಅಷ್ಟು ಸ್ಪ್ರಿಂಟಾಗಿ ಓಡ್ತಾರೆ, ಸ್ಪೀಡಾಗಿ ಓಡಿಸಲಿಕ್ಕಾಗಿ ಆ ಒಂದು ಹೆಸರನ್ನು ಅವರಿಗೆ ನೀಡಲಾಗಿದೆ. ಕರಿಯ ಬಾಣ, ಕಂದು ಚೆಂಡು, ನೋಡಿರಿ, ಕರಿಯ ಬಾಣ, ಕಂದು ಚಂಡಮಾರುತ ಅಥವಾ ಅದ್ಭುತ ತರುಣ ಎಂಬ ಹೆಸರುಗಳು ಯಾರಿಗೆ ಕರೀತಾರೆ ಎಂಬ ಹೆಸರುಗಳಿಂದ ಯಾರನ್ನು ನಾವು ಕರಿತೀವಿ ಅಂದರೆ JC ಓವೆನ್. ಏನಂತ ಕರಿತೀವಿ, ಕರಿಯ ಬಾಣ, ಕಂದು ಚಂಡಮಾರುತ ಅಥವಾ ಅದ್ಭುತ ತರುಣ ಎಂಬ ಹೆಸರುಗಳನ್ನು ಯಾರಿಗೆ ಕರಿತೀವಿ ಅಂದರೆ JC ಓವೆನ್. ಇವೆಲ್ಲ ನಾವು ಟಾಪಿಕಲ್ಲಿ ಓದಿಲ್ಲ, ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ ನೆನ್ಪಿಟ್ಕೊಳ್ಬೇಕು. ಅಂತ ಈ ಥರ ಕ್ವಶನ್ಗಳು ಏನು ಮಾಡ್ತಾರೆ, ಕೇಳ್ತಾರೆ. ಅದಕ್ಕಾಗಿ ನಾವು ನೀಟಾಗಿ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ರಿ. ವಿಶ್ವದ ಪ್ರಸ್ತುತ ವೇಗದ ಓಟದ ರಾಜ ಯಾರು? ನೋಡು, ವಿಶ್ವದ ಪ್ರಸ್ತುತ ವೇಗದ ಓಟಗಾರ ಇವಾಗ ಪ್ರಸ್ತುತ ಯಾರಿದೆ ಅಂದರೆ ಹುಸೇನ್ ಬೋಲ್ಟ್ ಇದ್ದಾರೆ. ಹುಸೇನ್ ಬೋಲ್ಟ್ ಇವರು ವಿಶ್ವದಲ್ಲಿ ಅತಿ ವೇಗವಾಗಿ ಓಡುವಂಥ ಒಬ್ಬ ಪ್ಲೇಯರ್, ಓಟಗಾರ ಅಂತೇಳಿ ಕರಿತೀವಿ. ಇವ್ರದೆಲ್ಲ ವೀಡಿಯೋಗಳಿದ್ದಾವೆ, ನೋಡಿಕೊಂಡು ಒಂದ್ಸರಿ. ಲಿಫ್ಟ್ ಚಾಲಕನಾಗಿ ಕೆಲಸ ಮಾಡುತ್ತಾ ಅಥ್ಲೆಟಿಕ್ಸ್ನಲ್ಲಿ ಒಂದೇ ಬಾರಿಗೆ 1 ಗಂಟೆಯಲ್ಲಿ 4 ವಿಶ್ವ ದಾಖಲೆಯನ್ನು ಮಾಡಿದವನು ಯಾರು ಅಂತ ನೋಡಿರಿ. ಲಿಫ್ಟ್ ಚಾಲಕನಾಗಿ ಕೆಲಸ ಮಾಡ್ಕೋತಾ ಅಥ್ಲೆಟಿಕ್ಸ್ನಲ್ಲಿ ಏನು ಮಾಡ್ತಾರೆ, ಒಂದೇ ಒಂದು ಗಂಟೆಯಲ್ಲಿ 4 ವಿಶ್ವ ದಾಖಲೆಗಳನ್ನು ಮಾಡ್ತಾರೆ. ಅಂದರೆ ಒಂದೇ ಗಂಟೆಯಲ್ಲಿ 4 ವಿಶ್ವ ದಾಖಲೆಗಳನ್ನು ಮಾಡಿದಂಥ ಆಟಗಾರ ಯಾರು, ಪ್ಲೇಯರ್ಸ್ ಯಾರು ಅಂದರೆ JC ಓವೆನ್. JC ಓವೆನ್ ಏನು ಮಾಡ್ತಾನೆ, ಒಂದೇ ಬಾರಿಗೆ 4 ವಿಶ್ವ ದಾಖಲೆಯನ್ನು ಮಾಡ್ತಾನೆ. ಅವನಿಗೆ ಏನಂತ ಕರಿತೀವಿ, ಕರಿಯ ಬಾಣ, ಕಂದು ಚಂಡಮಾರುತ ಅಥವಾ ಅದ್ಭುತ ತರುಣ. ಕರಿಯ ಬಾಣ, ಕಂದು ಚಂಡಮಾರುತ, ಅದ್ಭುತ ತರುಣ ಅಂತೇಳಿ JC ಓವೆನನ್ನು ಕರಿತೀವಿ. ಏನು ಮಾಡ್ತಾರೆ, ಒಂದೇ ಗಂಟೆಯಲ್ಲಿ 4 ವಿಶ್ವ ದಾಖಲೆಗಳನ್ನು ಮಾಡಿದಂಥ ಕೀರ್ತಿ ಅವರಿಗೆ ಸಲ್ತೈತೆ. JC ಓವೆನ್ ಅವರಿಗೆ. ಜಾನ್ ಕ್ಲಿವೆಂಟ್ ಓವೆನ್ಸ್ ಅಂತ ಕೂಡ ಅವರಿಗೆ ಕರೀತಾರೆ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನ ಒಂದು ಓಣಿಯ ಕನಿಷ್ಠ ಮತ್ತು ಗರಿಷ್ಠ ಅಗಲ ಎಷ್ಟಿರ್ತೈತೆ? ಕನಿಷ್ಠ 1.22 ಇರ್ತೈತೆ, ಗರಿಷ್ಠ ಕೇಳಿದ್ರೆ 1.5 ಮೀಟರ್ ಇರ್ತೈತೆ. ಇದು ಕೇಳಿದ್ದಾರೆ, ಎಕ್ಸಾಂಪಲ್ ಕೇಳಿದ್ದಾರೆ. ಇದೆಲ್ಲ ನಿಯಮ ಉಲ್ಲಂಘಿಸುವ ಸ್ಪರ್ಧಿಗಳನ್ನು ಅನರ್ಹಗೊಳಿಸುವುದು ಹಾಗೂ ಎಚ್ಚರಿಕೆ ನೀಡುವಂಥ ಅಧಿಕಾರ ಇರುವುದು ಯಾರಿಗೆ? ಏನಾದರೂ ನಿಯಮ ಉಲ್ಲಂಘನೆ ಮಾಡಿದಾರೆಂದರೆ ಅವರಿಗೆ ಅನರ್ಹಗೊಳಿಸುವಂತಹ, ಎಚ್ಚರಿಕೆ ನೀಡುವಂಥ ಅಧಿಕಾರ ಯಾರಿಗಿರ್ತಂದರೆ ಓಟದ ಪ್ರಾರಂಭಿಕರಿಗೆ ಇರ್ತೈತೆ. ಕ್ರಮಬದ್ಧವಲ್ಲದ ಓಟದ ಪ್ರಾರಂಭವಾದಾಗ ಓಟಗಾರರನ್ನು ಹಿಂದೆ ಕರೆಯುವವರು ಯಾರು? ಯಾರು ಹಿಂದೆ ಕರೀತಾರೆ ಅಂದರೆ ವಾಪಸ್ ಬರುವಂಥ ಅಧಿಕಾರಿ. ಬರುವಂಥ ಅಧಿಕಾರಿ ಏನು ಮಾಡ್ತಾರೆ, ಅವರನ್ನು
ಹಿಂದೆ ಕರೀತಾರೆ. ಯಾಕಂದರೆ ಕ್ರಮಬದ್ಧವಲ್ಲದಂಥ ಓಟದ ಪ್ರಾರಂಭವನ್ನು ಮಾಡಿದಾಗ ಅವನಿಗೇನು ಮಾಡ್ತಾರೆ, ಹಿಂದೆ ಕರೆದು ವಾರ್ನಿಂಗನ್ನು ಕೊಡ್ತಾರೆ, ಅಥವಾ ಈ ರೀತಿ ಮಾಡು ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾರೆ. ಈ ಅಧಿಕಾರಿಯು ಓಟಗಾರನಿಗೆ ಬ್ಯಾಟನ್ನು ಕೊಡುವನು. ಯಾರು ಬ್ಯಾಟನ್ನು ಕೊಡ್ತಾರೆ ಅಂದರೆ ಪ್ರಾರಂಭಿಕ ಸಹಾಯಕನೇನು ಮಾಡ್ತಾನೆ, ಕ್ರೀಡಾಪಟುಗಳಿಗೆ ಬ್ಯಾಟನ್ನು ನೀಡ್ತಾರೆ. ದೂರದ ಅಳತೆಯನ್ನು ಅಳತೆ ಮಾಡುವಂತಹ ಎಲೆಕ್ಟ್ರಾನಿಕ್ ಉಪಕರಣದ ಹೆಸರು. ದೂರದ ಒಂದು ಅಳತೆಯನ್ನು ಮಾಡುವಂತಹ ಉಪಕರಣ ಯಾವುದು ಅಂದರೆ ಟ್ಯಾಕೋಮೀಟರ್. ಟ್ಯಾಕೋಮೀಟರ್ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದೆ ಎಂಬುದನ್ನು ತಿಳಿಯಲು ಇದರಿಂದ ಅಳತೆ ಮಾಡಿದಂತಹ ಅಳತೆಯನ್ನು ತಾಳೆ ನೋಡಿ ದೃಢಪಡಿಸಿಕೊಳ್ಳುವುದು ಯಾವುದಿದ್ರೆ ಸ್ಟಿಲ್ ಟೇ. ಏನು ಟ್ಯಾಕೋಮೀಟರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಅಂತೇಳಿ ನೀವು ಪರೀಕ್ಷೆ ಮಾಡ್ಕೋಬೇಕಾದ್ರೆ ಇದರಿಂದ ಮತ್ತದು ಅಳತೆ ಮಾಡಬೇಕಂದ್ರೆ ಅದು ಸ್ಟಿಲ್ ಟೇಯಿಂದ ಅಳತೆ ಮಾಡಿ ನೋಡಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳು ಯಾವ ನಿಯಮಾನುಸಾರವಾಗಿ ನಡೀತವೆ? ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳು ಯಾವ ಒಂದು ನಿಯಮಾನುಸಾರವಾಗಿ ನಡೀತವೆ ಅಂದರೆ IAAF. IAAF ಹಂಗಂದರೆ ಇಂಡಿಯನ್ ಇಂಟರ್ನ್ಯಾಷನಲ್ ಅಮೇಚ್ಯೂರ್ ಅಥ್ಲೆಟಿಕ್ ಫೆಡರೇಷನ್ ಅಂತ ಅರ್ಥ. ಇದು ಯಾವಾಗ ಸ್ಥಾಪನೆ ಆಯ್ತಂದರೆ 1912ರಲ್ಲಿ ಈ ಒಂದು IAAF ಸ್ಥಾಪನೆ ಆಗ್ತೈತೆ. ಪಯೋಳಿ ಎಕ್ಸ್ಪ್ರೆಸ್ ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಆಗಿದೆ. ಪಯೋಳಿ ಎಕ್ಸ್ಪ್ರೆಸ್ ಚಿನ್ನದ ರಾಣಿ PT ಉಷಾ ಯಾವ ರಾಜ್ಯದವರು? ಅವ್ರು ಯಾವ ರಾಜ್ಯದವರು ಅಂದರೆ ಕೇರಳ ರಾಜ್ಯದವರು. ಪಯೋಳಿ ಎಕ್ಸ್ಪ್ರೆಸ್ ಅಂತೇಳಿ ಕರಿತೀವಿ. ವೇಗದ ಒಂದು ಓಟಗಾರ್ತಿಯನ್ನು ಕೂಡ ಕರಿತೀವಿ. ಇವಾಗ ನೋಡ್ರಿ, ಮೇಲಾಟ ಸ್ಪರ್ಧೆಯಲ್ಲಿ ಟ್ರ್ಯಾಕ್ ಅಂಪೈರ್ ಯಾವ 2 ಬಣ್ಣದ ಬಾವುಟವನ್ನು ಹಿಡಿದಿರ್ತಾರೆ? ಮೇಲಾಟದ ಒಂದು ಸ್ಪರ್ಧೆಯಲ್ಲಿ ಟ್ರ್ಯಾಕ್ ಅಂಪೈರು ಯಾವ 2 ಬಣ್ಣದ ಕಾರ್ಡ್ಗಳು ಹೊಂದಿರ್ತಾರೆ ಅಂದರೆ ಅವರು ಬಿಳಿ ಮತ್ತು ಹಳದಿ ಹೊಂದಿರ್ತಾರೆ. ಇದು ಮೇಲಾಟಗಳಲ್ಲಿ ನೆನ್ಪಿಟ್ಕೊಳ್ಬೇಕು ಒಂದು ಕಾರ್ಡು. ಬೇರೆ ಒಂದು ಗ್ರೂಪ್ ಗೇಮ್ಸಲ್ಲಿ ಇದೆಲ್ಲ ಬರೋದಿಲ್ಲ, ಈ ಕಾರ್ಡು ಇಲ್ಲಿ ಬರ್ತವೆ, ಅದಕ್ಕೆ ನೆನ್ಪಿಟ್ಕೊಳ್ರಿದು. ಅಲ್ಲಿ ಬಿಳಿ ಬರೋದಿಲ್ಲ. ಅಲ್ಲಿ ಪುರುಷರ 110 ಮೀಟರ್ ಹರ್ಡಲ್ಸ್ನ ಎತ್ತರ ಎಷ್ಟಿರ್ತೈತಿ? ಪುರುಷರ 110 ಮೀಟರ್ ಹರ್ಡಲ್ಸ್ನ ಎತ್ತರ ಎಷ್ಟಿರ್ತದೆ ಅಂದರೆ 1.067 ಮೀಟರ್ ಇರ್ತೈತಿ. ಸ್ಪೋರ್ಟ್ಸ್ ಅಂದರೆ ಏನು? ಸ್ಪೋರ್ಟ್ಸ್ ಅಂದರೆ ಏನು ಅಂದರೆ ಮೇಲಾಟಗಳು ಅಂತ ಅರ್ಥ. ಸ್ಪೋರ್ಟ್ಸ್ ಅಂದರೆ ಮೇಲಾಟಗಳು ಅಂತ ಅರ್ಥ. ಮೇಲಾಟಗಳಲ್ಲಿ ಮುಖ್ಯವಾಗಿ 3 ಪ್ರಕಾರ ಬರ್ತಾವಲ್ಲ, ಅವೆಲ್ಲ ಇಲ್ಲಿ ಸ್ಪೋರ್ಟ್ಸಲ್ಲಿ ಬರ್ತವೆ. ಅಶ್ವಿನಿ ನಾಚಪ್ಪ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಅವರು ಅಥ್ಲೆಟಿಕ್ಸ್ಗೆ ಸಂಬಂಧಿಸಿದ್ದಾರೆ. ಅಶ್ವಿನಿ ನಾಚಪ್ಪ ಅಥ್ಲೆಟಿಕ್ಸ್ಗೆ ಫೇಮಸ್ ಅವರು. 400 ಮೀಟರ್ ಹಡಲ್ಸ್ನಲ್ಲಿ ಪ್ರಾರಂಭದ ಗೆರೆಯಿಂದ ಮೊದಲನೇ ಹಡಲ್ಸ್ಗೆ ಇರುವಂತಹ ದೂರ ಎಷ್ಟು? 400 ಮೀಟರ್ ಹಡಲ್ಸ್ ಇದೆ ಅಂದರೆ ಅಲ್ಲಿ ಪ್ರಾರಂಭದ ಗೆರೆಯಿಂದ ಮೊದಲನೇ ಹಡಲ್ಸ್ಗೆ ಎಷ್ಟು ಇರ್ತದೆ ಅಂದರೆ 45 ಮೀಟರ್ ಇರ್ತೈತೆ. 400 ಮೀಟರ್ ಓಟದ ಯಾವ ಓಣಿಯ ಸ್ಪರ್ಧೆಗೆ ಸ್ಟೆಗರ್ ಕೊಡುವುದಿಲ್ಲ? 400 ಮೀಟರ್ ಓಟದಲ್ಲಿ ಯಾವ ಓಣಿಯ ಸ್ಪರ್ಧೆಗೆ ಸ್ಟೆಗರ್ ಕೊಡುವುದಿಲ್ಲ ಅಂದರೆ ಮೊದಲನೇ ಓಣಿಗೆ ಕೊಡೋದಿಲ್ಲ. ಯಾಕಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಅವರಿಗೆ ಕೊಡೋದಿಲ್ಲ. ಅವರಿಗೆ ಅಂದರೆ ಆ ಕಡೆ ಅವರಿಗೆ ಕೊಡಲ್ಲ. ಯಾಕಂದರೆ ಅಲ್ಲಿ ಪಕ್ಕಕ್ಕೆ ಬೇರೆದು ಓಟಗಾರರು ಇರಲ್ಲ, ಅಂದರೆ ಬೇರೆ ಕ್ರೀಡಾಪಟು ಇರೋದೇ ಅವರಿಗೆ ಕೊಡುವಂಥ ಅವಶ್ಯಕತೆಯಲ್ಲಿ ಬರೋದಿಲ್ಲ. ಇಲ್ಲಿ ಮಹಿಳೆಯರ 400 ಮೀಟರ್ ಹಡಲ್ಸ್ ಸ್ಪರ್ಧೆಯಲ್ಲಿ ಹಡಲ್ಸ್ನ ಎತ್ತರ ಎಷ್ಟಿರ್ತೈತೆ? ಮಹಿಳೆಯರ ಒಂದು 400 ಹಡಲ್ಸಲ್ಲಿ ಅವ್ರ ಎತ್ತರ ಎಷ್ಟಿರ್ತೈತೆ ಅಂತೇಳಿ ನೋಡಿರಿ, 0.762 ಮೀಟರ್ ಇರ್ತೈತೆ, ಅಂದರೆ 762 ಸೆಂಟಿಮೀಟರ್ ಇರ್ತೈತೆ. ಹಾಗಾದರೆ ಪುರುಷರದ್ದು ಎಷ್ಟು ಇರ್ತಾವೆ ಅಂತ ನೋಡಿದ್ವಿ, 1.067 ಇರ್ತೈತೆ. ಮಹಿಳೆಯರದು 0.762 ಮೀಟರ್ ಇರ್ತೈತೆ. ನೆನ್ಪಿಟ್ಕೋಬೇಕಿದೆ ಇಬ್ಬರದು. ವೇಳೆಯನ್ನು ದಾಖಲು ಮಾಡುವಾಗ 3 ಗಡಿಯಾರಗಳು ಬೇರೆ ಬೇರೆ ವೇಳೆಯನ್ನು ಸೂಚಿಸುತ್ತವೆ. 3 ಒಂದು ವೇಳೆಯಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ ಕೇಳ್ತಿದ್ರೆ ಇಲ್ಲಿ ಮಧ್ಯದ ಸಮಯದ ವೇಳೆ ತೋರಿಸುವಂಥ ವಾಚನ್ನು ಕನ್ಸಿಡರ್ ಮಾಡಬೇಕು. ಇದು ರಿಪೀಟೆಡ್ ಕ್ವಶನ್, ಅಂದರೆ ರಿಪೀಟೆಡ್ ಕ್ವಶನ್ ಇಲ್ಲಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ 3-4 ಸರಿ ರಿಪೀಟ್ ಆಗಿದೆ ಇದು ಒಂದು. ಯಾಕಂದರೆ ಅಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀನಲ್ಲ, ಅಲ್ಲಿದು ಬಂದಿದೆ ಈ ಕ್ವಶನ್. ಟ್ರ್ಯಾಕ್ನಲ್ಲಿಯೇ ನಡೆಯುವಂಥ ಎಲ್ಲ ಸ್ಪರ್ಧೆಗಳ ಮಾನವ ಚಾಲಿತ ಕಾಲಾವಧಿಯನ್ನು ದಾಖಲು ಮಾಡುವುದು ಎಷ್ಟು ಅಂದರೆ 1/10 ಸೆಕೆಂಡ್ಗೆ ನಾವು ಪರಿವರ್ತಿಸಿ ಏನು ಮಾಡ್ತೀವಿ, ಕಾಲಾವಧಿಯನ್ನು ದಾಖಲು ಮಾಡ್ತೀವಿ. 3000 ಮೀಟರ್ ಸ್ಟಿಪಲ್ ಚೆಸ್ ಸ್ಪರ್ಧೆಯಲ್ಲಿ ಒಟ್ಟು ಹಡಲ್ಸ್ಗಳ ಸಂಖ್ಯೆ ಎಷ್ಟಿರ್ತೈತಿ? 3000 ಮೀಟರ್ ಸ್ಟಿಪಲ್ ಚೆಸ್ ಸ್ಪರ್ಧೆಯಲ್ಲಿ ಒಟ್ಟು ಹಡಲ್ಸ್ಗಳು ಎಷ್ಟಿರ್ತವೆ ಅಂತಂದರೆ 35 ಹಡಲ್ಸ್ ಇರ್ತವೆ. 28 ಹಡಲ್ಸ್ ಮತ್ತು 7 ನೀರಿನ ಹಡಲ್ಸ್ಗಳು ಸೇರಿ ಇರ್ತವೆ. ಅಷ್ಟು 35 ಹಡಲ್ಸ್ ಇರ್ತವೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ನೀಟಾಗಿ ನೋಡ್ಕೊಳ್ರಿ. ದೂರದ ಓಟದ ಸ್ಪರ್ಧೆಯಲ್ಲಿ ಒಬ್ಬ ಸುತ್ತು ಎಣಿಸುವವನು ಗರಿಷ್ಠ ಎಷ್ಟು ಸ್ಪರ್ಧೆಗಳಿಗೆ ಸುತ್ತು ಎಣಿಸ್ಬೋದು? ಒಬ್ಬ ಇದೇನು ಮಾಡ್ತಾರೆ, ಒಬ್ಬರು ಯಾರಾದರೂ ಲೈನ್ ಜಡ್ಜಸ್ ಇದ್ದಾರೆ ಅಂದರೆ ಅಥವಾ ಅಧಿಕಾರಿಗಳಿದ್ದಾರೆ ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ಒಬ್ಬ
ಎಷ್ಟು ಮಂದಿ ಸುತ್ತನ್ನು ನಾವು ಎಣಿಸ್ಬೋದು ಗರಿಷ್ಠವಾಗಿ ಅಂದರೆ 4 ಒಂದು ಸ್ಪರ್ಧಾರ್ಥಿಗಳಿಗೆ 4 ಮಂದಿಯಿಂದ ಅಬ್ಸರ್ವ್ ಮಾಡ್ಬೋದು ಅಂತ ಅರ್ಥ ಇದು. ಒಂದು ಟ್ರ್ಯಾಕಲ್ಲಿ ಇಷ್ಟು ಜನ ಇರ್ತಾರೆ, 8 ಜನ ಓಡರಿರ್ತಾರೆ, 4 ಜನ ಮಾಡ್ಬೋದು. 100 ಮೀಟರ್ ಸ್ಪರ್ಧೆಯ ಯಾವುದೇ ಸುತ್ತಿನ ಕೊನೆಯ ಹಿಟ್ ನಂತರ ಸುತ್ತಿನ ಮೊದಲ ಹಿಟ್ ನಡುವಿನ ಕನಿಷ್ಠ ವಿಶ್ರಾಂತಿ ಎಷ್ಟಿರ್ತೈತೆ ಅಂತಂದರೆ ಅದು 45 ನಿಮಿಷ ಇರ್ತೈತೆ. ಮೊದಲನೇ ಹಿಟ್ಟು ಮತ್ತು ಕೊನೆ ಹಿಟ್ಟಿಗಿರುವಂಥ ವಿಶ್ರಾಂತಿ ಇದು. ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ಪಾದರಕ್ಷೆಗಳ ಅಂಗಗಳು ಮತ್ತು ಹಿಮ್ಮಡಿ ಸೇರಿ ಇರುವ ಮೂಳೆಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ ಅದು 11 ಮೂಳೆಗಳಿರ್ತವೆ. ನೋಡಿರಿ, ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ಪಾದರಕ್ಷೆಗಳ ಅಂಗಗಳು ಮತ್ತು ಹಿಮ್ಮಡಿ ಸೇರಿ ಮೊಳೆಗಳ ಗರಿಷ್ಠ ಸಂಖ್ಯೆ ಎಷ್ಟು? ಮೂಳೆ ಅಲ್ಲದು, ಮೊಳೆಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ 11 ಮೊಳೆಗಳು ಇರಬೇಕಲ್ಲಿ. ಅಂದರೆ ಶೂ ಇರ್ತಾವಲ್ಲ, ಅದು ಸ್ಪೀಡನ್ನು ಹೆಚ್ಚಿಗೆ ಮಾಡೋಕ್ಕೆ ಆ ಒಂದು ಮೊಳೆಗಳನ್ನು ಅವರು ಮಾಡಿರ್ತಾರೆ. ಓಟಗಳಲ್ಲಿ 3, 4, 5 ಮತ್ತು 6 ಓಣಿಗಳು ಕ್ರಮ ಸಂಖ್ಯೆ ಇರುವ ಚೀಟಿಯನ್ನು ತೆಗೆದು ಇವರಿಗೆ ಓಣಿಯನ್ನು ನಿಗದಿಪಡಿಸ್ತಾರೆ. ಯಾರಿಗೆ ಅಂದರೆ ಮುಂದಿನ ಸುತ್ತಿನ ಓಡಲು ಅರ್ಹತೆ ಗಳಿಸಿಕೊಡುವಂಥ ಸ್ಪರ್ಧೆಗೆ ಏನು ಮಾಡ್ತಾರೆ, ಆ ಒಂದು ಚೀಟಿಗಳನ್ನು ಅವರು ನೀಡ್ತಾರೆ. ಅಥವಾ ತಂಡದ ಉತ್ತಮ ಕಾಲಾವಧಿ ಹೊಂದಿದವರಿಗೆ ಏನು ಮಾಡ್ತಾರೆ, ಆ ಒಂದು ಚೀಟಿಗಳನ್ನು ಅವರು ನೀಡ್ತಾರೆ. ಯಾರ್ಯಾರಿಗೆ 3, 4, 5 ಮತ್ತು 6 ಓಣಿಗಳ ಕ್ರಮ ಸಂಖ್ಯೆ ಇರುವಂಥ ಒಂದು ಪ್ಲೇಯರ್ಗೆ ಏನು ಮಾಡ್ತಾರೆ, ಆ ಚೀಟಿಗಳನ್ನು ನೀಡ್ತಾರೆ. ನೂರು ಮೀಟರ್ ಓಟದ ಸ್ಪರ್ಧೆಯ ಅಳತೆಯಲ್ಲಿ ಇಲ್ಲಿ ಸೇರುವುದಿಲ್ಲ. 100 ಮೀಟರ್ ಓಟದ ಸ್ಪರ್ಧೆಯ ಅಳತೆಯನ್ನು ಇಲ್ಲಿ ಸೇರಿರುವುದಿಲ್ಲ. ಎಲ್ಲಿ ಸೇರಿರುವುದಿಲ್ಲ ಅಂದರೆ ಅದು ಪ್ರಾರಂಭದ ಗೆರೆಯಲ್ಲಿ ಸೇರಿರುವುದಿಲ್ಲ. ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಲಘು ಉಪಹಾರ ಸ್ಥಳಗಳ ಸಂಖ್ಯೆ ಎಷ್ಟಿರ್ತದೆ? ಎಷ್ಟು ಒಂದು ಮ್ಯಾರಥಾನ್ ಇದೆ ಅಂದರೆ ಎಷ್ಟು ಸ್ಥಳದಲ್ಲಿ ನಾವು ಉಪಹಾರದ ವ್ಯವಸ್ಥೆ ಮಾಡಬೇಕು ಅಂದರೂ 8 ಸ್ಥಳದಲ್ಲಿ ಉಪಹಾರದ ವ್ಯವಸ್ಥೆ ಮಾಡಬೇಕು. ಒಬ್ಬ ನಡಿಗೆ ಸ್ಪರ್ಧೆಯಲ್ಲಿ ತೀರ್ಪುಗಾರರು ಒಬ್ಬ ಸ್ಪರ್ಧೆಗೆ ಎಷ್ಟು ಬಾರಿ ಎಚ್ಚರಿಕೆ ನೀಡಬಹುದು? ನಡಿಗೆ ಏನಾದರೂ ವಾಕ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಸರಿ ಎಚ್ಚರಿಕೆ ನೀಡ್ಬೋದು ಅಂದರೆ 1 ಬಾರಿ ನೀಡ್ಬೋದು. ಹಿಟ್ನಲ್ಲಿ ಕೆಲ ಸ್ಪರ್ಧೆಗಳು ಸಮವಾದರೆ ಏನು ಮಾಡಬೇಕಲ್ಲ ಅಂದರೆ ಡೆಡ್ ಹಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದರೆ ಅದಕ್ಕೆ ಡೆಡ್ ಹಿಟ್ ಅಂತೇಳಿ ಕರಿತೀವಿ. ಬ್ಯಾಟನ್ ಬದಲಾವಣೆ ವಲಯದ ಜೊತೆ 10 ಮೀಟರ್ ವೇಗೋತ್ಕರ್ಷ ವಲಯ ನೀಡುವುದು ಏನು ಅಂದರೆ 4x100 ಮೀಟರ್ ರಿಲೇಯಲ್ಲಿ ನಡೀತೈತಿ. ಓಟದ ರಿಲೇಯಲ್ಲಿ ಬ್ಯಾಟನ್ ಬದಲಾವಣೆ ವಲಯದ ಜೊತೆ 10 ಮೀಟರ್ ವೇಗೋತ್ಕರ್ಷದ ವಲಯ ನೀಡ್ತೀವಿ ನಾವು. ವೇಗ ನಡಿಗೆಯ ಸ್ಪರ್ಧೆಗಳಲ್ಲಿ ಒಬ್ಬ ಸುತ್ತು ಎಣಿಸುವವ ಗರಿಷ್ಠ ಎಷ್ಟು ಸ್ಪರ್ಧೆಗಳಿಗೆ ಸುತ್ತು ಎಣಿಸ್ಬೋದು ಅಂದರೆ 6 ಒಂದು ಸ್ಪರ್ಧೆಗಳಿಗೆ ಮಾಡ್ಬೋದು. ಅಲ್ಲಿ ಓಟದಲ್ಲಿ 4 ಜನಕ್ಕೆ ಮಾಡ್ಬೋದು, ನಡಿಗೆಗೆ ಅಂದರೆ 6 ಜನಕ್ಕೆ ನಾವು ಮಾಡ್ಬೋದು. ಮುಕ್ತಾಯ ಗೆರೆಯ ನೇರದಲ್ಲಿ 5 ಮೀಟರ್ಗಳಷ್ಟು ಟ್ರ್ಯಾಕ್ನಿಂದ ಹೊರಗೆ ಕುಳಿತು ಕೆಲಸ ನಿರ್ವಹಿಸುವ ಅಧಿಕಾರಿ ಯಾರಂದರೆ ಮುಕ್ತಾಯ ತೀರ್ಪುಗಾರ ಅಥವಾ ಗೆರೆ ತೀರ್ಪುಗಾರ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಕೂಟದ ಮೇಲ್ಮನವಿ ತೀರ್ಪುಗಾರರ ಕನಿಷ್ಠ ಸಂಖ್ಯೆ ಎಷ್ಟಿರ್ತೈತೆ? ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಕೂಟದ ಮೇಲ್ಮನವಿ ತೀರ್ಪುಗಾರರ ಸಂಖ್ಯೆ ಎಷ್ಟಿರ್ತೈತೆ ಅಂದರೆ 3 ಜನ ಇರ್ತದೆ. ಬೆಸ ಸಂಖ್ಯೆ ಎಷ್ಟು ಬೇಕಾದರೂ ಗರಿಷ್ಠ ಮಾಡಿಕೊಳ್ಬೋದು. ಬೆಸ ಸಂಖ್ಯೆ ಎಷ್ಟು ಬೇಕಾದರೂ 3 ಇದೆ ಅಂದರೆ ಆಮೇಲೆ 5 ಮಾಡ್ಕೋಬೋದು, ಆಮೇಲೆ 7 ಮಾಡ್ಕೋಬೋದು, ಇರುತ್ತೆ ಮಾಡ್ಕೋಬೋದು. 100 ಮೀಟರ್ ಹಡಲ್ಸ್ ಓಟದಲ್ಲಿ ಪ್ರಾರಂಭದಿಂದ ಮೊದಲನೇ ಹಡಲ್ಸ್ಗೆ ಇರುವಂಥ ದೂರ ಎಷ್ಟು ಅಂದರೆ ಇದು 13 ಮೀಟರ್. 400 ಮೀಟರ್ ಹಡಲ್ಸ್ ಇದ್ದರೆ ಅಲ್ಲಿ ಏನು ಮಾಡಬೇಕು, 45 ಮೀಟರ್ ತಗೊಳ್ಬೇಕು. 100 ಮೀಟರ್ ಹಡಲ್ಸ್ ಓಣಿಯಲ್ಲಿ ಪ್ರಾರಂಭದಿಂದ ಮೊದಲನೇ ಹಡಲ್ಸ್ಗೆ ಇರುವಂತಹ ದೂರ ಕೇಳಿದರೆ ಇದು 13 ಮೀಟರ್. 110 ಮೀಟರ್ಗೆ 13.72 ಮೀಟರ್ ದೂರ ಇರಬೇಕು. ಮ್ಯಾರಥಾನ್ ಓಟದ ದೂರ ಎಷ್ಟು? ಮ್ಯಾರಥಾನ್ ಓಟದ ದೂರ ಎಷ್ಟು ಅಂದರೆ 42.195 ಕಿಲೋಮೀಟರ್. ಇದು ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. ಇದು ಅರ್ಧ ಮಾಡಿದ್ರೆ ನಿಮಗೆ ಹಾಫ್ ಮ್ಯಾರಥಾನ್ ಸಿಗ್ತೈತೆ. ಅಥ್ಲೆಟಿಕ್ಸ್ ಎಂಬ ಶಬ್ದವು ಗ್ರೀಕ್ ಭಾಷೆ ಈ ಪದದಿಂದ ಬಂದಿದೆ ಅಂದರೆ ಅಥ್ಲಾನ್ ಎಂಬ ಗ್ರೀಕ್ ಭಾಷೆಯಿಂದ ಬಂದಿದೆ. ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. IAAF ಅಂತಾರಾಷ್ಟ್ರೀಯ ಅಮೆಚೂರ್ ಅಥ್ಲೆಟಿಕ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1912ರಲ್ಲಿ ಸ್ಥಾಪನೆ ಆಯ್ತಿದ್ದು. ಅಂತಾರಾಷ್ಟ್ರೀಯ ಮಟ್ಟದ 400 ಮೀಟರ್ ಟ್ರ್ಯಾಕ್ನ ನೇರದ ಉದ್ದ ಎಷ್ಟಿರ್ತೈತೆ ಅಂದರೆ 79 ಮೀಟರ್ ಇರ್ತೈತೆ. ಮಹಿಳೆಯರ 100 ಮೀಟರ್ ಹಡಲ್ಸ್ ಸ್ಪರ್ಧೆಯಲ್ಲಿ ಹಡಲ್ಸ್ ನಡುವಿನ ಅಂತರ ಎಷ್ಟಿರ್ತೈತೆ ಅಂದರೆ 8.50 ಮೀಟರ್ ಇರ್ತೈತೆ. 28 ಸ್ಪರ್ಧೆಗಳು ಭಾಗವಹಿಸುತ್ತಿರುವ ಓಟದ ಸ್ಪರ್ಧೆಗಳಿಗೆ ಕನಿಷ್ಠ ಎಷ್ಟು ಜನ ಸುತ್ತು ಎಣಿಸುವವರು ಬೇಕಾಗ್ತಾರೆ ಯಾವಾಗ ಅಂತಂದರೆ ಅವಾಗ 7 ಜನ ಸುತ್ತು ಎಣಿಸುವವರು ಬೇಕಾಗ್ತಾರೆ. 1.25 ಮೀಟರ್ ಅಗಲವಿರುವಂತಹ 400 ಮೀಟರ್ ಟ್ರ್ಯಾಕ್ನಲ್ಲಿ 5ನೇ ಓಣಿಯ ಸ್ಟ್ಯಾಗರ್ನ ದೂರ ಎಷ್ಟು? 5ನೇ ಓಣಿಯದು ಅಂತಂದರೆ ಅದು 30.80 ಮೀಟರ್ ಇರ್ತೈತೆ.
ಓಣಿಯ ಅಗಲದ ಅಳತೆಯಲ್ಲಿ ಸೇರಿರುವ ಗೆರೆ ಯಾವುದು ಅಂದರೆ ಓಣಿಯ ಬಲ ಬದಿಯ ಗೆರೆ ಏನಿರ್ತದೆ ಓಣಿಯ ಅಗಲದಲ್ಲಿಯೇ ಸೇರಿರ್ತೈತೆ. ಅರ್ಧ ಮ್ಯಾರಥಾನ್ ಸ್ಪರ್ಧೆಯ ನಿಗದಿತ ದೂರ ನೋಡಿರಿ, ಅರ್ಧ ಮ್ಯಾರಥಾನ್ ಬಂದು ನೋಡಿರಿ 21 ಕಿಲೋಮೀಟರ್ 097 ಮೀಟರ್ ಇರ್ತೈತೆ. ಅಲ್ಲಿ ಫುಲ್ ಮ್ಯಾರಥಾನ್ ನೋಡಿದ್ದೀವಲ್ಲ, ಅಲ್ಲಿ ಎಷ್ಟಿತ್ತು ಫುಲ್ ಮ್ಯಾರಥಾನ್ದು? ಅಲ್ಲಿ 42.195 ಇತ್ತು. ಅಲ್ಲಿ ಸ್ಟ್ರಗರ್ ಅಂತರವು ಅವಲಂಬಿಸಿರುವುದು ಏನನ್ನು ಅಂದರೆ ಅದು ಓಣಿಗಳ ಅಗಲವನ್ನು ಅವಲಂಬಿಸಿದೆ. ಓಟಗಳಲ್ಲಿ ಕಾಲಮಾಪಕರು ತಮ್ಮ ಗಡಿಯಾರವನ್ನು ಚಾಲನೆ ಮಾಡುವುದು ಎದರಿಂದ ಮಾಡ್ತಾರೆ ಅವರು ಅಂದರೆ ಪಿಸ್ತೂಲಿನಿಂದ ಗುಂಡು ಹಾರಿಸಿದಾಗ ಬೆಳಕು ಅಥವಾ ಹೊಗೆ ಕಂಡ ತಕ್ಷಣ ಏನು ಮಾಡ್ತಾರೆ, ಗಡಿಯಾರವನ್ನು ಅವರು ಚಾಲನೆ ಮಾಡ್ತಾರೆ. ವೇಗ ನಡಿಗೆ ಸ್ಪರ್ಧೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದವರಿಗೆ ನೀಡುವಂಥ ಎಚ್ಚರಿಕೆ ಯಾವುದು ಅಂದರೆ ಬಿಳಿ ಚಿಹ್ನೆಯ ಮೂಲಕ ಏನು ಮಾಡ್ತಾರೆ, ಎಚ್ಚರಿಕೆ ನೀಡ್ತಾರೆ. ಅಂದರೆ ಬಿಳಿ ಬಣ್ಣದ ಒಂದು ಧ್ವಜದ ಮೂಲಕ ಎಚ್ಚರಿಕೆ ನೀಡ್ತಾರೆ ಅವರಿಗೆ. ರಿಲೇ ಬ್ಯಾಟರಿನ ತೂಕ ಎಷ್ಟಿರ್ತದೆ ಅಂದರೆ 50 ಗ್ರಾಮ್ಗಿಂತ ಹೆಚ್ಚಿರ್ತೈತೆ. 52ನೇ ಪ್ರಶ್ನೆ, ಸ್ಟ್ರ್ಯಾಗರ್ ಕಂಡುಹಿಡಿಯಲು ಬಳಸುವಂಥ ಸೂತ್ರ ಯಾವುದು? ನಾವು ಸ್ಟ್ರ್ಯಾಗರನ್ನು ಕಂಡುಹಿಡಿಯಬೇಕಾದ್ರೆ ಯಾವ ಸೂತ್ರವನ್ನು ಬಳಸ್ತೀವಿ ಅಂದರೆ W ಹೋಲ್ ಬ್ರಾಕೆಟ್ ಹಾಗೆ ಬ್ರಾಕೆಟ್ n-1 ಬ್ರಾಕೆಟ್ ಕ್ಲೋಸ್ -0.10 ಸೆಂಟಿಮೀಟರ್ ಹೋಲ್ ಬ್ರಾಕೆಟ್ 2πr ಈ ರೀತಿ ಸೂತ್ರವನ್ನು ನಾವು ಬಳಸ್ತೀವಿ. ಇದು ಸೂತ್ರ ನಾವು ನೆನಪಿಟ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ ಇದು. ಇವಾಗ ಹಡಲ್ಸ್ಗಳ ಸ್ಪರ್ಧೆಯಲ್ಲಿ ಸ್ಪರ್ಧಿಯು ಎಷ್ಟು ಪ್ರಮಾಣದ ಬಲ ಉಪಯೋಗಿಸಿದರೆ ಮುಗಿಚ್ಚಿ ಬೀಳುವಂತಿರಬೇಕು ಆ ಹಡಲ್ಸು ಅಂದರೆ ಹಡಲ್ಸ್ ಆಡುವಾಗ ಕ್ರೀಡಾಪಟುಗಳು ಹಡಲ್ಸ್ಗೆ ಅಂದರೆ ಟಚ್ ಆಗಿ ಹಡಲ್ಸ್ ಬೀಳಿಲ್ಲ ಅಂದರೆ ಅದೇನಾಗುತ್ತೆ, ಏಟಾಗುತ್ತೆ. ಅದಕ್ಕೋಸ್ಕರ ಅದು ಹಡಲ್ಸ್ ಮುಗಿಸಿ ಬೀಳಬೇಕಂದ್ರೆ ಎಷ್ಟಿರಬೇಕು ಅಂತಂದರೆ ಅದು 3.6 ಕಿಲೋಗ್ರಾಮ್ನಿಂದ 4 ಕಿಲೋಗ್ರಾಮ್ ಹಡಲ್ಸ್ ಇರಬೇಕದು. ಯಾವುದೇ ರೀತಿಯ ಆಕ್ಷೇಪಣೆಯನ್ನು ಆ ಸ್ಪರ್ಧಿಯು ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿದಂಥ ಎಷ್ಟು ನಿಮಿಷದೊಳಗೆ ಸಲ್ಲಿಸಬೇಕು? ಯಾವುದೇ ರೀತಿಯ ಆಕ್ಷೇಪಣೆ ಏನಾದರೂ ಸಲ್ಲಿಸದಿದೆ ಅಂದರೆ ಆ ಸ್ಪರ್ಧೆಯ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿದ ಮೇಲೆ ಎಷ್ಟು ನಿಮಿಷದೊಳಗೆ ಸಲ್ಲಿಸಬೇಕು ಅಂದರೆ 30 ನಿಮಿಷದ ಒಳಗೆ ನೋಡಬೇಕು ಸಲ್ಲಿಸಬೇಕು. 100 ಮೀಟರ್ ಹಡಲ್ಸ್ನಲ್ಲಿ ಗಾಳಿಯ ವೇಗದ ಪ್ರಮಾಣವನ್ನು ಅಳೆಯುವುದು ಎಷ್ಟರೊಳಗೆ ಅಂದರೆ 100 ಮೀಟರ್ ಹಡಲ್ಸ್ನಲ್ಲಿ ಗಾಳಿಯ ವೇಗದ ಪ್ರಮಾಣವನ್ನು ಅಳೆಯುವುದು 13 ಸೆಕೆಂಡ್ಗಳವರೆಗೆ. 100 ಮೀಟರ್ ಸ್ಪರ್ಧೆಯಲ್ಲಿ ಗಾಳಿಯ ವೇಗದ ಪ್ರಮಾಣವನ್ನು ಅಳೆಯುವುದು ಎಷ್ಟಂದರೆ 10 ಸೆಕೆಂಡ್ಗಳವರೆಗೆ. ರಿಲೇ ಓಟದ ಸ್ಪರ್ಧೆಯ ಒಂದು ತಂಡದಲ್ಲಿ ಎಷ್ಟು ಸ್ಪರ್ಧಿಗಳನ್ನು ಬದಲಾವಣೆ ಮಾಡುವಂಥ ಅವಕಾಶ ಇರ್ತೈತೆ ಇಲ್ಲಿ ಅಂತಂದರೆ ಅದು 2 ಸ್ಪರ್ಧೆ. ಅಂದರೆ ರಿಲೇ ಓಟದ ಸ್ಪರ್ಧೆಯ ಒಂದು ತಂಡದಲ್ಲಿ ಎಷ್ಟು ಸ್ಪರ್ಧಿಗಳನ್ನು ಬದಲಾವಣೆ ಮಾಡುವಂಥ ಅವಕಾಶ ಇರ್ತದೆ ಅಂದರೆ 2 ಒಂದು ಸ್ಪರ್ಧಿಗಳನ್ನು ಇಲ್ಲಿ ಬದಲಾವಣೆ ಮಾಡ್ಬೋದು. ರಿಲೇ ಓಟದಲ್ಲಿ ಬ್ಯಾಟನ್ ಬದಲಾವಣೆಗೆ ನಿಗದಿಪಡಿಸಿರುವಂಥ ದೂರ ಎಷ್ಟು ಅಂದರೆ ಅದು 20 ಮೀಟರ್. ರಿಲೇ ಓಟದ ಬ್ಯಾಟನ್ ಬದಲಾವಣೆಗೆ ನಿಗದಿಪಡಿಸಿರುವ ದೂರ ಎಷ್ಟಂದರೆ ಅದು 20 ಮೀಟರ್ನ ನಾವು ಏನು ಮಾಡಬೇಕು, ಬ್ಯಾಟನನ್ನು ಬದಲಾವಣೆ ಮಾಡ್ಕೋಬೇಕು. ಸ್ಟೀಪಲ್ ಚೆಸ್ ಸ್ಪರ್ಧೆಯಲ್ಲಿ ಪ್ರತಿಯೊಂದು ಸುತ್ತಿನಲ್ಲಿರುವಂಥ ನೀರಿನ ಅಡೆತಡೆ ಎಷ್ಟು ಅಂದರೆ ಅದು 1. 400 ಮೀಟರ್ ಟ್ರ್ಯಾಕ್ನಲ್ಲಿ 4x400 ಮೀಟರ್ ರಿಲೇಯಲ್ಲಿ ತಂಡಗಳ ಮೊದಲ ಓಟಗಾರರಿಗೆ ಉನ್ನತ ದರ್ಜೆಯ ಕ್ರಮದಲ್ಲಿ ನೀಡುವಂಥ ಸ್ಟ್ರಗರ್ ಎಷ್ಟು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. 1.1/2 ಸ್ಟ್ರಗರ್ ಪ್ಲಸ್ ಡಯಾಗ್ನಲ್ ಎಕ್ಸೆಸ್ ಈ ರೀತಿ ನೀಡಬೇಕು ನಾವು. ಒಬ್ಬ ಅಥ್ಲೀಟ್ ಸ್ಪರ್ಧೆ ಮುಗಿಸುವಾಗ ಕೈಗಳನ್ನು ಮಡಿಸಿ ಹಿಂದೆ ತೆಗೆದುಕೊಂಡು ಮುಂದಕ್ಕೆ ಬಾಗುವಿಕೆ ಕೌಶಲ್ಯವನ್ನು ಏನಂತ ಕರಿತೀವಿ? ಆ ಒಂದು ಕೌಶಲ್ಯಕ್ಕೆ ಅಂತಂದರೆ ಲಂಜ್ ಅಂತೇಳಿ ಕರಿತೀವಿ. ಓಟದ ಸ್ಪರ್ಧೆಯಲ್ಲಿ 1 ರಿಂದ 8 ವರೆಗಿನ ಓಣಿಗಳ ಕ್ರಮ ಸಂಖ್ಯೆಯನ್ನು ನೀಡುವಂತಹ ಅಧಿಕಾರಿ ಯಾರು? ಅವರು ಯಾರು ನೀಡ್ತಾರೆ ನಮಗೆ ಅಂತಂದರೆ ಪ್ರಾರಂಭಿಕ ಸಹಾಯಕರು ನೀಡ್ತಾರೆ. ಪ್ರಾರಂಭಿಕನ ಸಹಾಯಕರು ಏನು ಮಾಡ್ತಾರೆ, 1 ರಿಂದ 8 ಓಣಿಗಳಿಗೆ ಕ್ರಮ ಸಂಖ್ಯೆ ನೀಡುವಂಥ ಅಧಿಕಾರ ಅವರು ಹೊಂದಿರ್ತಾರೆ. 4x400 ಮೀಟರ್ ರಿಲೇ ಸ್ಪರ್ಧೆಯ ಯಾವುದೇ ಸುತ್ತಿನ ಕೊನೆಯ ಮತ್ತು ನಂತರದ ಸುತ್ತಿನ ಹಿಟ್ ನಡುವಿನ ಕನಿಷ್ಠ ವಿಶ್ರಾಂತಿ ಎಷ್ಟಿರ್ತದೆ ಅಂದರೆ 90 ನಿಮಿಷದ ವಿಶ್ರಾಂತಿ ಇರ್ತದೆ. ಬ್ಯಾಟನ್ ಬದಲಾವಣೆ ವಲಯದ ಜೊತೆ 10 ಮೀಟರ್ ವೇಗೋತ್ಕರ್ಷ ವಲಯ ನೀಡಲಾಗುವುದು. ಬ್ಯಾಟನ್ ಬದಲಾವಣೆ ವಲಯದ ಜೊತೆ 10 ಮೀಟರ್ ವೇಗೋತ್ಕರ್ಷ ವಲಯ ನೀಡ್ತೀವಿ. ಅದು ಎಷ್ಟರಲ್ಲಿ ಅಂದರೆ 4x100 ಮೀಟರ್ ರಿಲೇ ಓಟದಲ್ಲಿ ನೀಡ್ತೀವಿ. ಇಷ್ಟೇನಾಯಿತು ಓಟಗಳ ಮೇಲೆ ನಾವು ಪ್ರಶ್ನೋತ್ತರವನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಸ್ಪರ್ಧೆಗಳ ಕುರಿತು ಎಸೆತಗಳ ಕುರಿತು ತರಗತಿಯನ್ನು ಮಾಡೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು
ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.